ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ಉಳದೊಳಗೆ ಹಬ್ಬಕ್ಕೆ ತಯಾರಿ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಲಿಕ್ಕತ್ತೀನಿ. ಎಲ್ಲರ ಮನೆಯೊಳಗೂ ಮಾಡೇ ಮಾಡ್ತಾರೆ. ಕೆಲವು ಜನಕ್ಕೆ ಏನಾಗ್ತದೆ, ಭಾಳ ಟೆನ್ಷನ್ ಆಗ್ತದೆ. ಅಂದ್ರೆ ಹೆಂಗೆ ಮಾಡಬೇಕು ಅಂಬೋದು ಒಂದು ಐಡಿಯಾ ಇಲ್ಲ ಅಂದ್ರೆ ಭಾಳ ಇದು ಆಗ್ತದೆ, ಅಂದ್ರೆ ತ್ರಾಸ ಆಗ್ತದೆ ನೋಡ್ರಿ. ಹಬ್ಬದೊಳಗೆಲ್ಲ ಗಾಯ ಆದಂಗೆ ಆಗ್ತದೆ. ಅದು ನಾವು ಮುಂಚಿತವಾಗಿ ಮಾಡಿಟ್ಕೊಂಡ್ರೆ ಹಬ್ಬದೊಳಗೆ ಅಗದಿ ಸರಳಾಗಿರೋದೆ ಎಲ್ಲ ನಾವು ಪೂಜೆ ಪುನಸ್ಕಾರಕ್ಕೆ ಹಾಕಿಟ್ಕೊಳ್ಳುವಂಥವು ಮಾಡಿಟ್ಕೊಂಡ್ಬಿಟ್ಟು ಅಂದರೆ ಅಗದಿ ಸರಳಾಗಿ ಸಮಾಧಾನ ರೀತಿಯಿಂದ ನಾವು ಹಬ್ಬ ಆಚರಿಸ್ಬೋದು. ಈಗ ಮೊದಲಿಗೆಲ್ಲ ಏನಿತ್ತು ನೋಡ್ರಿ, ಸಾರಿಸೋದಿತ್ತಂದ್ರೆ ಸಗಣಿ ಸಾರಿಸ್ಕೊಳ್ಳೋದು, ಹಚ್ಚಲಿಕ್ಕೆಲ್ಲ ಕೆಮ್ಮಣ್ಣು ಹಚ್ಚೋದು, ಇಂಥವೆಲ್ಲ ಇರ್ತಿದ್ವು. ಅವೆಲ್ಲ ಏನದ ಈಗೆಲ್ಲ ಹೋಗ್ಬಿಟ್ಟಾವ. ಈಗೇನದ ಮನಿ ಪೇಂಟ್ ಒಮ್ಮೆ ಮಾಡಿಬಿಟ್ರೆ ಮುಗೀತು ನೋಡ್ರಿ. ಒಮ್ಮೆ ಒದ್ದೆ ಅರ್ಬಿ ಮಾಡ್ಕೊಂಡು ನಾವು ವರ್ಷಕೊಂಬಂದುಬಿಟ್ಟಿದ್ರೆ ಮನೆ ಸ್ವಚ್ಛ ಆಗೇ ಬಿಡ್ತದೆ. ಮತ್ತು ಹಿಂದಕ್ಕೆಲ್ಲ ಏನದ ಹಿತ್ತಾಳೆ ಡಬ್ಬಿ ಅವೆಲ್ಲ ಇರ್ತಿದ್ವು, ಅವನ್ನೆಲ್ಲ ತೊಳೆದು ಭಾಳ ಕಷ್ಟ ಆಗ್ತಿತ್ತು. ಈಗ ಹಂಗಲ್ಲ, ಸ್ಟೀಲಿನ ಡಬ್ಬಿ ಮತ್ತು ಏನಾರ ಖಾಲಿ ಆದ್ಕೂಳೆ ನಾವು ಹಿಂದೆ ಏನದ ತೊಳೆದು ಇಟ್ಬಿಟ್ಟಿರ್ತೀವಿ. ಅವು ಸತ್ಯಕ್ಕೆ ಅಷ್ಟು ಹೊಲಸಾಗಿರಂಗಿಲ್ಲ. ಆದರೂ ಏನದ ಹಬ್ಬ ಅಂದಮೇಲೆ ಒಮ್ಮೆ ಸ್ವಚ್ಛ ಮಾಡ್ಕೊಂಬಿಟ್ರೆ ಸಮಾಧಾನವೂ ಇರ್ತದೆ ಹೆಣ್ಮಕ್ಳಿಗೆ. ಅವನ್ನೆಲ್ಲ ಮಾಡಿಕೊಂಡು ಈ ಉಳಿದದ್ದು ಅಂದರೆ ಗೆಜ್ಜೆ ವಸ್ತ್ರ ಆತು, ಬತ್ತಿ, ದೇವ್ರ ಸಾಮಾನದ್ದು, ಆಮೇಲೆ ಮನೆಯೊಳಗೆ ಮಸಾಲೆ ಪುಡಿ, ಮೆಂತೆ ಹಿಟ್ಟು, ಅವನ್ನೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಗದಿ ಈಜಿಯಾಗಿ ಅವ್ನು ಮಾಡ್ಕೊಂಡ್ರೆ ನಾವು ಹಬ್ಬ ಹೆಂಗೆ ಸಮಾಧಾನದಿಂದ ಅಗದಿ ಆಚರಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣ ಅಂತ. ಈಗ ಮೊದಲೇದು ನೋಡ್ರಿ, ದೇವ್ರ ಮನೆದು ಅಂದ್ರೆ ಬಂದಾಗ ಅಂದರೆ ದೇವ್ರದ್ದೆಲ್ಲ ಮಾಡಿಟ್ಟು ಹೋಗ್ಬೇಕು. ನಾವು ಅಂದಾಗ ಗೆಜ್ಜೆ ವಸ್ತ್ರ, ಬತ್ತಿ, ಆಮೇಲೆ ತಿಲಾಕ್ಷತಿ ಕಾಳು, ಅಕ್ಷತ ಇವನ್ನೆಲ್ಲ ಏನದ ಮಾಡಿಟ್ಕೋಬೇಕಾಗ್ತದೆ. ಇಲ್ಲಿ ನಾನು ಗೆಜ್ಜೆ ವಸ್ತ್ರಕ್ಕೆ ಕೆಂಪು ಹಚ್ಚಿ ಇಷ್ಟು ಇಟ್ಕೊಂಡಿನಿ, ಬಿಳಿದಿಷ್ಟು ಇಟ್ಕೊಂಡಿನಿ. ಬಿಳಿದಂದರೆ ಈಶ್ವರಿಗೆ ಭಾಳ ಪ್ರೀತಿ ನೋಡ್ರಿ. ಹೀಗಾಗಿ ಶ್ರಾವಣ ಸೋಮವಾರ ಅಗದಿ ಮಹತ್ವವಾದದ್ದು. ಸೋಮವಾರಕ್ಕೆ ಬಿಳಿ ಗೆಜ್ಜೆ ವಸ್ತ್ರ, ಬಿಲ್ಪತ್ರಿ, ಬಿಳಿ ಹೂವು, ತಿಲಾಕ್ಷತಿ ಕಾಳು ಬೇಕಾಗ್ತದೆ. ಇದನ್ನ ಏರಿಸೋದ್ರಿಂದ ಈಶ್ವರಿಗೂ ಭಾಳ ಪ್ರೀತಿ ಮತ್ತು ಅಷ್ಟ ಪುಣ್ಯ ಸಿಗ್ತದೆ ಅಂತ ಹೇಳ್ಬೋದು. ಮತ್ತು ಇವು ಒಣ ಬತ್ತಿ ಹಿಂಗೆ ಮಾಡಿಟ್ಕೊಂಡ್ವಿ ಅಂದರೆ ಇವು ಬೇಕಾದಷ್ಟು ತಡಿತಾವೆ. ಈಗ ಬತ್ತಿ ತೊಯ್ಸಿ ನಾವು ಜಾಸ್ತಿ ತೊಯ್ಸಿದ್ದು ಇಟ್ಕೊಂಡಿದ್ರೆ ಹೊರಗೆ ವಾತಾವರಣ ಭಾಳ ತಂಪಿರೋದ್ರಿಂದ ಒಮ್ಮೆ ಏನಾಗ್ತದೆ, ವಾಸನೆ ಆಗೋದು ಚಾನ್ಸ್ ಇರ್ತದೆ. ಹೀಗಾಗಿ ಈ ಒಣ ಬತ್ತಿನ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟ ನಾವು ಅಂದ್ರೆ ಒಂದು ವಾರಕ್ಕೆ ಆಗೋಷ್ಟು ಹಿಂಗೆ ತೊಯ್ಸ್ಕೊಂಡ್ವಿ ಅಂದರೆ ಹಚ್ಚಲಿಕ್ಕೂ ಅಗದಿ ಈಜಿ ಆಗ್ತದೆ. ಮತ್ತು ನಾನು ತೊಯ್ಸೋ ಮುಂದೆ ಹೇಳಿದೆ ನಿಮಗೆ, ಅಂದ್ರೆ ಮೊದ್ಲಿಗೆ ತೋರಿಸಿ ತುಪ್ಪದೊಳಗೆ ಒಂದೆರಡು ಕರ್ಪೂರ ಪುಡಿ ಮಾಡಿ ಹಾಕ್ಕೊಂಡ್ರೆ ಘಮಾನು ಇರ್ತದೆ ಮತ್ತು ಬತ್ತಿ ಜಲ್ದಿ ಹತ್ಕೋತಾವೆ ನೋಡ್ರಿ. ಇವು ನೋಡಿರಿ, ಗೆಜ್ಜೆ ವಸ್ತ್ರ ಏನಿದೆ ಹೀಗೆಲ್ಲ ಕುಂಕುಮ ಹಚ್ಚಿಟ್ಕೊಂಡು ಚಲೋತ್ನಿಗೆ ಇದನ್ನು ಸುತ್ತಿ ಉಂಡೆ ಮಾಡಿಟ್ಕೊಂಡ್ರೆ ನಿಮಗೆ ತಿಂಗಳಾನ್ಗಟ್ಲೆ ಅಂದರೆ ಅಷ್ಟಮಿ, ಗಣೇಶ ಚೌತಿ ಎಲ್ಲದಕ್ಕೂ ಏನದ ಉಪಯೋಗ ಆಗ್ತದೆ ಗೆಜ್ಜೆ ವಸ್ತ್ರ. ಇದು ನೋಡಿರಿ, ಅಕ್ಷತ ಮಾಡಿಟ್ಕೊಳ್ಳೋದು ಅಂದರೆ ನಿಮಗೆ ಒಂದು ತಿಂಗಳು 1.5 ತಿಂಗಳ ತನಕ ನಿಮ್ಗೆ ಇಷ್ಟು ಅಕ್ಷತ ಮಾಡಿಟ್ಕೊಂಡ್ರೆ ನೀವು ಕ್ವಾಂಟಿಟಿ ನೋಡಿ ನಿಮ್ಮ ಮನೆಯೊಳಗೆ ಎಷ್ಟೆಷ್ಟು ಅಂಥೇಳಿ ಅಷ್ಟು ಮಾಡಿಟ್ಕೊಂಡ್ರೆ ನಾವು ಮುಂದೆ ಆಲೋಚನೆಯಿಂದ ಏನದ ಹಬ್ಬದೊಳಗೆ ಅಗದಿ ಅನುಕೂಲ ಆಗ್ತದೆ. ಎಲ್ಲ ಏನದ ತಯಾರಿ ಮಾಡ್ಲಿಕ್ಕೆ ಪೂಜೆದು ಮುಂಜಾನೆ ಎದ್ಕೊಳ್ಳೇನ ಶಾಲೆಗೆ ಹೋಗೋರು ಇರ್ತಾರೆ, ಆಫೀಸ್ಗೆ ಹೋಗೋರು ಇರ್ತಾರೆ, ಮತ್ತು ಹೆಣ್ಮಕ್ಳು ಕೆಲಸಕ್ಕೆ ಹೋಗೋರು ಇರ್ತಾರೆ. ಅವ್ರಿಗೆಲ್ಲ ಏನದ ಅಗದಿ ಹಾಕಿಡ್ಲಿಕ್ಕೆ ಪೂಜೆಗೆಲ್ಲ ಅನುಕೂಲ ಆಗ್ತದೆ. ಹಿಂಗೆ ಮಾಡಿಟ್ಕೊಂಡು ಮತ್ತು ತಿಲಾಕ್ಷತಿ ಕಾಳು, ಈಶ್ವರಿಗೆ ಪ್ರೀತಿ ಅಂತ ಹೇಳಿದೆ, ಈಶ್ವರಿಗೆ ತಿಲಾಕ್ಷತಿ ಕಾಳು, ಬಿಳಿ ಗೆಜ್ಜೆ ವಸ್ತ್ರ, ಬಿಳಿ ಹೂವು, ಬಿಲ್ಪತ್ರಿ ಇವೆಲ್ಲ ಬೇಕಾಗ್ತಾವೆ. ಮತ್ತು ಶ್ರಾವಣ ಸೋಮವಾರ ಭಾಳ ಈ ತಿಲಾಕ್ಷತಿ ಕಾಳು ಏನದು ನೋಡ್ರಿ ಭಾಳ ಶ್ರೇಷ್ಠ. ಸೋಮವಾರ ಈಶ್ವರಿಗೆ ಏರಿಸಲಿಕ್ಕೆ ತಿಲಾಕ್ಷತಿ ಕಾಳು, ಬಿಳಿ ಗೆಜ್ಜೆ ವಸ್ತ್ರ, ಬಿಳಿ ಹೂವು, ಬಿಲ್ಪತ್ರಿ ಮತ್ತು ನೀರು ಹಾಕಿ ಒಂದು ಈಶ್ವರಿಗೆ ನೀವು 16 ಸೋಮವಾರ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ, ನಮಗೆ ಪೂಜೆ ಮಾಡ್ಲಿಕ್ಕೆ ಭಾಳ ಟೈಮ್ ಇಲ್ಲ ಅಂತಂದರೆ ಬರೀ ಇಷ್ಟು ಏರಿಸಿದ್ರೆ ನೀವು ಪುಣ್ಯದ ಕೆಲಸ ಇರ್ತದೆ. ಇದನ್ನಿಷ್ಟ ಮಾಡಿಕೊಂಡ್ರೆ ಸಾಕಾಗ್ತದೆ. ಹೀಗಾಗಿ ತಿಲಾಕ್ಷತಿ ಕಾಳು ನಾವು ಮಾಡಿಟ್ಕೋಬೇಕಾಗ್ತದೆ. ಮತ್ತು ಇದು ನೋಡಿರಿ, ಬತ್ತಿ ತೊಯ್ಸ್ಕೊಳ್ಳೋದು ನಿಮಗೆ ಎಷ್ಟು ಬೇಕಂದ್ರೆ ಸ್ವಲ್ಪ ಪ್ರಮಾಣದೊಳಗೆ ಬತ್ತಿ ತೊಯ್ಸ್ಕೋಬೇಕಾಗ್ತದೆ. ನೀವು ಬತ್ತಿ ತೊಯ್ಸ್ಕೊಳ್ಳೋ ಮುಂದೆ ಏನಾದ್ರು ತುಪ್ಪಕ್ಕೆ 1-2 ಕರ್ಪೂರನ ಪುಡಿ ಮಾಡಿ ಹಾಕಿದ್ರೆ ಭಾಳ ಘಮಾನು ಇರ್ತದೆ. ಮತ್ತು ಬತ್ತಿ ಏನದ ಜಲ್ದಿ ಹತ್ಕೋತಾವೆ ನೋಡ್ರಿ. ಈ ಹವಾಕ್ಕೆ ಸ್ವಲ್ಪ ಇರ್ತಾವೆ, ಜಲ್ದಿ ಹತ್ತಂಗಿಲ್ಲ ಬತ್ತಿ. ಮುಂಜಾನೆದ್ದು ಅವಸರ ಇರ್ತದಲ್ಲ, ಹೀಗಾಗಿ ಹಚ್ಚಿ ಇದನ್ನು ಮಾಡೋದ್ರಾಗ ಅಂತಂದ್ರೆ ಎಲ್ಲರಿಗೂ ಗಂಡಸರಿಗೆ ಏನೋ ಅವಸರ ಇರ್ತದೆ, ಆಫೀಸ್ಗೆ ಹೋಗೋರು ಇರ್ತಾರೆ. ನೀವು 2 ಕರ್ಪೂರನ ಅಥವಾ 3 ಕರ್ಪೂರ ನೀವು ಪ್ರಮಾಣದೊಳಗೆ ನೋಡಿಕೊಂಡು ಅಂದರೆ ತುಪ್ಪ ಕಾಸ್ತೀವಲ್ಲ, ಆ ತುಪ್ಪದೊಳಗೆ ಏನದ ಕರ್ಪೂರ ಪುಡಿ ಮಾಡಿ ಹಾಕಿ ಆಮೇಲೆ ಬತ್ತಿ ತೋರಿಸ್ಕೊಂಡ್ರೆ ನಿಮಗೆ ಬತ್ತಿ ಏನದ ಅಗದಿ ಜಲ್ದಿ ಹತ್ತಾವೆ ನೋಡ್ರಿ. ಇಮಿಡಿಯೇಟಾಗಿ ನಿಮಗೆ ಆರತಿಗಾತು, ಬೆಳಗ್ಲಿಕ್ಕೆ, ದೇವ್ರಿಗೆ ನೀಲಂಜನಕ್ಕೆ ಎಲ್ಲದಕ್ಕೂ ಏನದ ಬತ್ತಿ ಬೆಳಗ್ತಾವೆ. ಇವೆಲ್ಲ ಏನದ ನೋಡ್ರಿ ದೇವ್ರ ಮನೆದು ಕೆಲಸ ಆಯ್ತು. ಇನ್ನು ಅಡುಗೆ ಮನೆಯೊಳಗೆ ಏನೇನದಂತ ನೋಡ್ಕೊಂಬರೋಣಂತ. ಇಲ್ಲಿ ನೋಡ್ರಿ, ಇದು ಮೆಂತೆ ಹಿಟ್ಟಿಗೆ ಹುರ್ಕೊಳಕತ್ತೀನಿ ನಾನು. ಮೆಂತೆ ಹಿಟ್ಟಿಗೆ ಇದನ್ನೆಲ್ಲ ಮಸಾಲೆ ತೊಗೊಂಡಿನಿ. ಮತ್ತು ಇದು ಗುರಳ್ ಪಡಿಗೆ ಗುರಳ್ ಹುರ್ಕೊಳಕತ್ತೀನಿ. ಮತ್ತು ಇದು ಎಳ್ಳು ಅಂದರೆ ಎಳ್ಳು ಪುಡಿಗೂ ಬರ್ತದೆ ಮತ್ತು ಎಲ್ಲದಕ್ಕೂ ಉಂಡಿಗೆ ಹಾಕಕ್ಕೆ ಬರ್ತದೆ. ಇದೇನದ ಶೇಂಗಾ ಹುರ್ಕೊಳಕತ್ತೀನಿ. ಶೇಂಗಾದ ಉಂಡಿಗೆ ಬರ್ತದೆ, ಶೇಂಗಾದ ಪುಡಿ ಮಾಡ್ಕೊಳಕ್ಕೆ ಬರ್ತದೆ. ಹಿಂಗಾಗಿ ಇದೇನೇನದ ಶೇಂಗಾ ಹುರ್ಕೊಳಕತ್ತೀನಿ. ಇಲ್ಲೇ ಹೆಸರು ಹುರ್ಕೊಳಕತ್ತೀನಿ. ಹೆಸರಿಟ್ಟು ನುಂಡಿ ಸತ್ಯಕ್ಕೆ ನಾವು ಮಾಡ್ಕೊಬೋದು ನೋಡ್ರಿ. ಅದು ಪೌಷ್ಟಿಕ ಇರ್ತದೆ ಮತ್ತು ರುಚಿನೂ ಆಗ್ತದೆ. ಹಿಂಗಾಗಿ ಹೆಸರಿಟ್ಟು ನುಂಡಿಗೆ ಹೆಸರು ಹುರ್ಕೊಳಕತ್ತೀನಿ. ಇವೆಲ್ಲ ಏನದ ಹುರ್ಕೊಂಡು ಪೂರ್ಣ ತಣ್ಣಗಾದ್ಮೇಲೆ ಇವನ್ನ ಪುಡಿ ಮಾಡ್ಕೋಬೇಕಾಗ್ತದೆ. ಇಲ್ಲಾನ ಪಲ್ಯದ ಪುಡಿಗೆ ನೋಡ್ರಿ, ಒಂದು ಬಟ್ಲ ಶೇಂಗಾ ತೊಗೊಂಡಿನಂದ್ರೆ ಹಸಿ ಶೇಂಗಾ ಹಾಕ್ಲಿಕ್ಕೆ ಹುರಿದದ್ದಲ್ಲ. ಮತ್ತು ಅದೇ ಬಟ್ಲದ್ದು ಏನದ ಮುಕ್ಕಾಲು ಬಟ್ಲು ಎಳ್ಳು ತೊಗೊಂಡಿನಿ. ಅರ್ಧ ಬಟ್ಲು ಏನದ ಪುಟಾಣಿ ಹಾಕಿ ಇವನ್ನೇನದ ಹುರ್ಕೋಬೇಕಾಗ್ತದೆ. ಮತ್ತು ಅರ್ಧ ಬಟ್ಲು ಏನದ ಕೊಬ್ಬರಿ ತೊಗೊಂಡಿನಿ. ಕೊಬ್ಬರಿ ಏನದ ನಾವು ಹುರಿದದ್ದು ಹಾಕಿನಿ. ಇವನ್ನಷ್ಟು ಸ್ವಲ್ಪ ಚಲೋತ್ನಾಗ ಹುರ್ಕೊಂಡು ನಾವು ಪುಡಿ ಮಾಡಿಟ್ಕೊಂಡ್ರೆ ಪಲ್ಯಕ್ಕೆ ಹಾಕ್ಲಿಕ್ಕೆ ಭಾಳ ಚಲೋ ಆಗ್ತದೆ ನೋಡ್ರಿ.
ಇದು ನೋಡ್ರಿ ಅಡಿಗೆ ಮನೆಗೆ ಬಂದಮೇಲೆ ನಮಗೆ ದಿನನಿತ್ಯಕ್ಕೆ ಬೇಕಾದಂತಂದ್ರೆ ಹಬ್ಬದೊಳಗೆ ದಿನಾಲು ನಾವು ಉಪಯೋಗಿಸುವಂಥ ಇವೇನದ ಸಾಮಾನುಗಳನ್ನ ಹಿಂಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಏನದ ನಮಗೆ ಹಬ್ಬದೊಳಗೆ ಅಗದಿ ಅನುಕೂಲ ಆಗ್ತದೆ. ಮತ್ತು ಏನದ ಶುರುವಾತ್ ಅಂದ್ರೆ ಸ್ಟಾರ್ಟಿಂಗ್ ಏನದ ಹಬ್ಬ ಭಾಳ ಬರ್ತಾವೆ ನೋಡ್ರಿ. ಅಂದ್ರೆ ಅಮಾವಾಸ್ಯೆ ಆದ ಕೂಡಲೇ ಚೌತಿ, ಪಂಚಮಿ, ಮಂಗಳಾಗೌರಿ ಇದ್ದವ್ರ ಮನೆಗೆ ಮಂಗಳಾಗೌರಿ, ಮೊದಲೇ ಶುಕ್ರವಾರ, ಶನಿವಾರ, ಬುಧ, ಬೃಹಸ್ಪತಿ ಇದ್ರೆ ಅಂದ್ರೆ ಈ ಒಂದು ವಾರ ಏನದ ಭಾಳ ಮೇಲೆ ಬರ್ತಾವೆ. ಆಮೇಲೆ ಸ್ವಲ್ಪ ಏನದ 15 ದಿವಸ ಆದಮೇಲೆ ನಾವು ಶುಕ್ರವಾರ, ಶನಿವಾರ ಹಿಂಗೆ ಏನದ ಆರಾಮ್ ಮಾಡ್ಕೊಬೋದು. ಅಂದ್ರೆ ಗೋಕುಲಾಷ್ಟಮಿ ಒಂದೊಂದು ದಿವಸ ಇರ್ತಾವೆ ಹಬ್ಬ. ಆದ್ರೆ ಮೊದಲು ಸ್ಟಾರ್ಟಿಂಗ್ ಏನದ ಚೌತಿ, ಪಂಚಮಿ ಬರೋದ್ರೆ ಉಂಡಿ ಮಾಡೋದು, ಇದು ಮಾಡೋದಿಲ್ಲ ಏನದ ಹಬ್ಬ ಭಾಳ ಇರ್ತಾವೆ. ಹಿಂಗಾಗಿ ಏನದ ಇವನ್ನೆಲ್ಲ ನಾವು ಮಾಡಿಟ್ಕೊಂಡ್ರೆ ಅಗದಿ ಅನುಕೂಲ ಆಗ್ತದೆ. ಇಲ್ಲ ಏನೇನು ಮಾಡೀನಿ ಅಂತ ಹೇಳಕತ್ತೀನಿ ನೋಡ್ರಿ. ಇದೇನದ ಪಲ್ಯದ ಪುಡಿ ಅದ. ಪಲ್ಯದ ಪುಡಿ ನಾನು ಶೇಂಗಾ, ಪುಟಾಣಿ, ಎಳ್ಳು, ಕೊಬ್ಬರಿ ಚಲೋತ್ನಾಗ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡೆ ನೋಡ್ರಿ. ಇದನ್ನು ಇದು ಏನದ ಪಲ್ಯಕ್ಕೆ ಹಾಕಲಿಕ್ಕೆ ಭಾಳ ಚಲೋ ಆಗ್ತದೆ. ಮತ್ತು ಪಲ್ಯನೂ ಏನದ ಗಟ್ಟಿ ಬರ್ತದೆ. ನಿಮ್ಗೆ ರಸ ಬಿಟ್ಟು ಮಾಡೋದಿತ್ತಂದ್ರೆ ರಸ ಸತ್ಯಕ್ಕೆ ಗಟ್ಟಿ ಆಗ್ತದೆ. ನೀವು ಕಡ್ಲಿ ಹಿಟ್ಟು ಹಾಕೋ ಬದಲು ಈ ಪುಡಿ ಹಾಕಿಬಿಟ್ರೆ ನಿಮ್ಗೆ ಅಗದಿ ಚಲೋ ಆಗ್ತದೆ. ಮತ್ತು ಇದ್ರೊಳಗೆ ನೀವು ಗುರೋಳ್ ಪುಡಿ ಗುರಳ್ ಸತ್ಯಕ್ಕೆ ಹಾಕೋಬೋದು. ಒಬ್ಬೊಬ್ರು ಗುರಳ್ ಹಾಕೋಂಗಿಲ್ಲ. ಹಿಂಗಾಗಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕಾಗ್ತದೆ. ಈ ಪಲ್ಯದ ಪುಡಿ ಏನದ ಅಡಿಗೆ ಭಾಳ ಚಲೋ ಆಗ್ತದೆ ನೋಡ್ರಿ. ಮತ್ತು ಇದೇನದ ಮಸಾಲೆ ಪುಡಿ ಅದ ನೋಡ್ರಿ. ಇದು ಹುಳಿ ಪುಡಿ, ಮಸಾಲೆ ಪುಡಿ ಏನಂತೀವಿ ನಾವು, ಅದು ಮಾಡ್ಕೊಂಡದ. ಮತ್ತು ಇದು ಗುರೋಳ್ ಪುಡಿ ನಾನಿಲ್ಲೇ ಸಪ್ರೇಟ್ ಮಾಡಿಟ್ಟಿನಿ. ಇದು ಚಟ್ನಿ ಪುಡಿ ಅದ. ಹಿಂಗೆ ಇಷ್ಟು ಚಟ್ನಿ ಪುಡಿ ನೀವು ಮಾಡಿಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಅಗದಿ ಸರಳ ಆಗ್ತದೆ ನೋಡ್ರಿ. ಬೆಳಗ್ಗೆ ತಕ್ಷಣ ನೀವು ದೋಸೆ, ಇಡ್ಲಿ, ಮಕ್ಕಳಿಗೆ ಡಬ್ಬಿಗೆ ಹಾಕ್ಲಿಕ್ಕೆ ಅಥವಾ ಆಫೀಸಿಗೆ ತೊಗೊಂಡು ಹೋಗ್ಲಿಕ್ಕೆ ಏನಾರು ಮಾಡಿದರೆ ಇದಕ್ಕೇನು ಸ್ವಲ್ಪ ಮೊಸರು, ಒಗ್ಗರಣೆ ಹಾಕೊಂಡು ಬಿಟ್ರೆ ನಿಮಗೆ ದಿಢೀರಾಗಿ ಚಟ್ನಿ ಆಗ್ತದೆ. ದೋಸೆ ಮೇಲೆ ಹಿಂಗೆ ಉದುರಿಸ್ಕೊಂಡು ತುಪ್ಪ ಹಾಕ್ಕೊಟ್ರೆ ಮಕ್ಕಳಿಗೆ ಒಂದು ಟಿಫನ್ ಆಗ್ತದೆ. ಟಿಫನಿಗೆ ಚಟ್ನಿ ಪುಡಿ ಭಾಳ ಚಲೋ ಆಗ್ತದೆ. ಊಟದ ಜೊತೆ ಸತೇಕ ಊಟ ಅಂದ್ರೆ ಹಬ್ಬದೊಳಗಂತೂ ಇದ್ದೇ ಇರ್ತದೆ ಎಲ್ಲ ಅಡಿಗೆ. ಇದು ಏನದ ನಿಮ್ಗೆ ಟಿಫನಿಗೆ ಬೆಳಿಗ್ಗೆದ್ದು ಅವಸರ ಇರ್ತದಲ್ಲ, ಇದನ್ನ ಹಿಂಗೆ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಮತ್ತು ಇದು ಮೆಂತೆ ಹಿಟ್ಟಂತೂ ಎಲ್ಲದಕ್ಕೂ ಬೇಕು ನೋಡ್ರಿ. ಅವಲಕ್ಕಿ, ಮಂಡಕ್ಕಿ ಹಚ್ಚಿದ್ರೆ ನಾವು ಮತ್ತು ರಾತ್ರಿ ಗೀತ್ರಿ ಏನದ ನಮಗೆ ಸಾರು ಗೀರು ಮಾಡ್ಲಿಕ್ಕೆ ಬ್ಯಾಸ್ರ ಬಂದರೆ ಹುಳಿ ಮೇಲದ ಮೆಂತೆ ಹಿಟ್ಟು ಸತೇಕ ನಾವು ಕಲಿಸ್ಕೋಬೋದು. ಇದೆಲ್ಲ ಮೆಂತೆ ಹಿಟ್ಟು ಉಪಯೋಗ ಆಗ್ತದೆ. ಇದು ನೋಡ್ರಿ ಬೆಲ್ಲಂತೂ ಈ ಹಬ್ಬದೊಳಗೆ ಎಲ್ಲದಕ್ಕೂ ಬೇಕು ನೋಡ್ರಿ. ಇದನ್ನು ನಾನು ಚಾಕುದಲ್ಲೇ ಹೆಚ್ಕೊಂಡಿನಿ. ಇಷ್ಟು ಚಲೋ ಬಂದದಲ್ಲ, ಅಗ್ದಿ ಸಣ್ಣಗೆ ನೋಡ್ರಿ. ಒಂದು ಹಳಕ್ಕಿಲ್ಲ, ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ಬೆಲ್ಲ. ಆರಾಮ ಮತ್ತು ಜಲ್ದಿನೂ ಸಾಕ್ತದೆ. ನಾ ಉಂಡಿ ಬೆಲ್ಲ ಏನದ ಇಲ್ಲೇ ಚಾಕುದಲ್ಲೇ ಹೆಚ್ಚಿಟ್ಕೊಂಡಿನಿ. ನಿಮಗೆ ಉಂಡಿಗೆ, ಹೋಳಿಗೆ, ಕಡುಬು, ಹಬ್ಬದೊಳಗೆ ನೀವು ಏನೋ ಸ್ವೀಟ್ ಮಾಡ್ಕೊಂಡ್ರು, ಪಾಯಸಕ್ಕೆ, ಆಮೇಲೆ ನಾವು ಕೊಬ್ಬರಿ ಹೋಳಿಗೆ ಮಾಡ್ಕೋತೀವಿ ಅಂದ್ರೆ ಹೂರ್ಣದ ಹೋಳಿಗೆ ಮಾಡ್ಕೊಳಕ್ಕೆ ಎಲ್ಲದಕ್ಕೂ ಏನದ ಬೆಲ್ಲ ಬೇಕಾಗ್ತದೆ ನೋಡ್ರಿ. ಬೆಲ್ಲ ಅಂದರೆ ಸ್ವೀಟಿಂದ ಇದು ಹಬ್ಬ ಸ್ವೀಟ್ ತಿನ್ನಲಿ ಬಿಡಲಿ ದೇವ್ರಿಗಂತೂ ನೈವೇದ್ಯ ಮಾಡಬೇಕಾಗ್ತದೆ. ಅಂದ್ರೆ ಸಿಹಿ ಮಾಡಿ, ಹಿಂಗಾಗಿ ಬೆಲ್ಲದ ಪ್ರಮಾಣ ಭಾಳ ಬೇಕಾಗ್ತದೆ. ಬೆಲ್ಲ ಆಯ್ತು, ಸಕ್ಕರೆ ಆಯ್ತು. ಸಕ್ಕರೆಕ್ಕಿಂತ ಬೆಲ್ಲದ ಏನದ ಪ್ರಮಾಣ ಭಾಳ ಬೇಕು. ಹಿಂಗೆ ನೀವು ಜಜ್ಜಿಟ್ಕೊಂಡ್ಬಿಟ್ರೆ ಅಂದ್ರೆ ತಿಂಗಳು ತನಕ ನಿಮಗೆ ಆರಾಮ್ ಇದನ್ನು ಉಪಯೋಗಿಸ್ಕೋಬೋದು ನೋಡ್ರಿ. ಎಲ್ಲದಕ್ಕೂ ಸತೇಕ ಬಳಸ್ಕೋಬೋದು. ಮತ್ತು ಇದೇನದ ಪುಟಾಣಿ ಪುಡಿ ಅದ ನೋಡ್ರಿ. ಅಂದ್ರೆ ಪುಟಾಣಿ ಚಲೋತ್ನಂಗೆ ಬೆಚ್ಚಗೆ ಮಾಡಿ ನಾನು ಬೆಚ್ಚಗೆ ಮಾಡಿ ಈಗ ಪೂರ್ಣ ತಣ್ಣಗಾದ್ಮೇಲೆ ಅಂದರೆ ಬೆಚ್ಚಗೆ ಮಾಡ್ಕೊಂಡಿದ್ದು ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಹಿಂಗೆ ನಾನು ಜರಡಿ ಇಟ್ಕೊಂಡೆ ನೋಡ್ರಿ. ಈಗ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ಇದು ಪುಟಾಣಿ ಪುಡಿ ಉಂಡಿಗಂತೂ ಬೇಕು. ನಾಗಪ್ಪನ ನೈವೇದ್ಯಕ್ಕೆ ತಂಬಿಟ್ಟು ಮಾಡ್ಲಿಕ್ಕೆ ಬೇಕು. ಆಮೇಲೆ ನಾವು ಚಕ್ಲಿ ಮಾಡ್ತೀವಿ ಅಂದ್ರೆ ಅಥವಾ ಗೋಕುಲಾಷ್ಟಮಿ, ಅಷ್ಟಮಿಗೆ ಚಕ್ಲಿ ಮಾಡ್ತೀವಿ ಅಂದರೆ ಹಿಂಗೆ ನಾವು ಪುಟಾಣಿ ಹಿಟ್ಟು ಮಾಡಿ ಇಟ್ಕೊಂಡ್ವಿ ಅಂದ್ರೆ ದಿಢೀರಾಗಿ ನಾವು ಚಕ್ಲಿನೂ ಮಾಡ್ಕೋಬೋದು. ಮತ್ತು ಏನದ ಮಂಡಕ್ಕಿ, ಅವಲಕ್ಕಿ ಹಾಕೊಳ್ಳಿಕ್ಕೆ ಸತಕ್ಕೆ ಇದು ಪುಡಿ ಭಾಳ ಚಲೋ ಆಗ್ತದೆ ನೋಡ್ರಿ. ಹಿಂಗೆ ಇದನ್ನೇನದ ಪುಟಾಣಿ ಪುಡಿ ಮಾಡಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಾವು ಹಬ್ಬದೊಳಗೆ. ಇದು ನೋಡ್ರಿ ಅಕ್ಕಿ ಹಿಟ್ಟು ಮನೆಯೊಳಗನೇನದ ಚಲೋತ್ನಂಗೆ ಅಕ್ಕಿ ತೊಳೆದು ಹಾಕಿ ಚೆಂದಾಗಿ ಒಣಗಿಸ್ಬೇಕು. ಅವನ್ನ ಅಕ್ಕಿನ ಫ್ಯಾನ್ ಕೆಳಗನ ಹಾಕಿ ಒಣ ಆದಮೇಲೆ ಏನದ ಹಿಂಗೆ ಮಿಕ್ಸರ್ ಇದು ಗಿರ್ನಿಗೆ ಹಾಕಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಾವು ಅಕ್ಕಿ ಹಿಟ್ಟು ಎಲ್ಲದಕ್ಕೂ ಬೇಕಾಗ್ತದೆ. ಅಡಿಗೆ ಒಳಗೆ ಹೋಳಿಗೆ ಲಟ್ಟಿಸ್ಲಿಕ್ಕೆ, ಕಡುಬು ಲಟ್ಟಿಸ್ಲಿಕ್ಕೆ, ಕಡುಬಿಗೆ ಹಾಕೊಳ್ಳಿಕ್ಕೆ, ಮತ್ತು ಚಕ್ಲಿ ಮಾಡಲಿಕ್ಕೆ ಎಲ್ಲದಕ್ಕೂ ಏನದ ಅಕ್ಕಿ ಹಿಟ್ಟು ಬೇಕಾಗ್ತದೆ. ಹಿಂಗೆ ಮನೆಯೊಳಗೆ ಅಕ್ಕಿ ಹಿಟ್ಟು ಹಾಕ್ಸ್ಕೊಂಡ್ಬಿಟ್ಟು ಅಂದ್ರೆ ಈಡು ಆಗ್ತದೆ. ಮತ್ತು ಇನ್ನೊಂದು ಟಿಪ್ಸ್ ಏನು ಹೇಳ್ಕೊತೀನಿ ಅಂದ್ರೆ ನಾನು ನಿಮ್ಗೆ, ಈ ಪ್ಲಾಸ್ಟಿಕ್ ಕವರ್ ಸಮೇತ ನಾವು ಡಬ್ಬಿ ಒಳಗೆ ಇಟ್ಟರೆ ನೀವು ಏನೋ ಸಾಮಾನು ಡಬ್ಬಿಗೆ ಹಾಕಿದ್ರು ಮ್ಯಾಲೊಂದು ಮುಚ್ಚಳಕ್ಕೆ ಏನದ ಹಿಂಗೆ ಕವರ್ ಹಾಕಿ ಹಿಂಗೆ ಕವರ್ ಹಾಕಿ ಇದನ್ನ ಮುಚ್ಚಿ ಅಂದರೆ ಇದನ್ನ ಸ್ವಲ್ಪ ಹೊರಗೆ ತೆಗೆದು ಮುಚ್ಚಿಬಿಟ್ರೆ ನಿಮ್ಗೆ ಗಟ್ಟೆ ಕೂಡ್ತದೆ ಅಗದಿ. ಆಮೇಲೆ ಒಳಗೆ ಏನದ ಹುಳ ಇದು ಏನೂ ಹೋಗಂಗಿಲ್ಲ ಮತ್ತು ಕೆಡಂಗಿಲ್ಲ. ನಿಮಗೆ 2 ತಿಂಗಳಗಟ್ಟಲೆ ಏನದ ಕೆಡಂಗಿಲ್ಲ. ಇದು ಹಿಟ್ಟಾಯ್ತು ಯಾವುದೇ ನೀವು ಸಾಮಾನು ಹಾಕ್ಕೊಂಡು ಸ್ಟೀಲಿನ ಡಬ್ಬಿಯೊಳಗೆ ಹಾಕಿ ಇಟ್ಕೋತೀನಿ. ಯಾಕಂದ್ರೆ ಒಂದೊಂದು ಮುಚ್ಚಳ ಭಾಳ ಲೂಸ್ ಇರ್ತಾವೆ ನೋಡ್ರಿ. ಹಿಂಗೆ ಮಾಡಿದ್ಕೊಳ್ಳಿ ಬರ್ತಿರ್ತಾವೆ. ಮತ್ತು ಹಿಂಗೆ ಹಾಕಿ ಪ್ಲಾಸ್ಟಿಕ್ ಕವರ್ ಹಾಕೋದ್ರಿಂದ ಏನದ ಗ್ರಿಪ್ ಕೊಡ್ತದೆ. ನೀವು ಬೇಕಾದಷ್ಟು ಮಾಡಿದ್ರು ಬರೋಂಗಿಲ್ಲ. ಮತ್ತು ಇರಿಬಿ ಹುಳ ಏನೂ ಆಗಂಗಿಲ್ಲ ನೋಡ್ರಿ. ಹಿಟ್ಟಾಯ್ತು, ಮಸಾಲೆ ಪುಡಿ ಆಯ್ತು, ಪಲ್ಯದ ಪುಡಿ ಆಯ್ತು, ಯಾವುದಕ್ಕನ ಆಯ್ತು ಹಿಂಗೆ ನೀವು ಇದೊಂದೇನದ ಟಿಪ್ಸ್ ಅಂತ ತಿಳ್ಕೊಬೋದು. ಹಿಂಗೆ ಕವರ್ ಒಂದು ಮುಚ್ಚಳಕ್ಕೆ ಒಂದು ಕವರ್ ಹಾಕ್ಕೊಂಡು ಅದನ್ನು ಚಲೋತ್ನ ಹಿಂಗೆ ಗಟ್ಟಿಗೆ ಮುಚ್ಚಿಬಿಟ್ರೆ ಮುಚ್ಚಳು ಏನದ ಗಟ್ಟಿಗೆ ಕೂಡ್ತಾವೆ. ಇದು ಅಕ್ಕಿ ಹಿಟ್ಟು ಏನದ ಮನ್ಯಾಗ ಮಾಡಿದ್ದದ. ಇದು ಅಕ್ಕಿ ಹಿಟ್ಟು ನೋಡ್ರಿ ಎಲ್ಲದಕ್ಕೂ ಏನದ ಉಪಯೋಗ ಆಗ್ತದೆ. ನಾವು ಹಿಂಗೆ ಹಾಕಿಸ್ಕೊಂಡು ಇಟ್ಕೊಂಡ್ವಿ ಅಂದರೆ. ಇದು ನೋಡ್ರಿ ಎಲ್ಲ ಸ್ವೀಟಿಗೆ ಬೇಕಾಗುವಂಥ ಡ್ರೈ ಫ್ರೂಟ್ಸು, ಆಮೇಲೆ ಯಾಲಕ್ಕಿ ಪುಡಿ, ಗಸಗಸಿ, ಕೊಬ್ಬರಿ, ಎಳ್ಳು, ಉತ್ತತ್ತಿ, ದ್ರಾಕ್ಷಿ ಇದೇನದ. ಮತ್ತು ಇದೇನದ ಸಕ್ಕರೆ ಹಳಕು ಅಂದ್ರೆ ಕಲ್ಸಕ್ಕರೆ ಹಳಕು. ಇದು ಸಕ್ಕರೆ ಪುಡಿ ಅದ. ಅಂದರೆ ಸಕ್ಕರೆನ ಮಿಕ್ಸರ್ನೊಳಗೆ ಹಾಕಿಟ್ಕೊಂಡು ಇದೆಲ್ಲ ಏನದ
ನಮಗೆ ಪಾಯಸ ಉಂಡಿ ಈಗ ನಾಳೆ ಏನಾದರೂ ತಂಬಿಟ್ಟು ಅದು ಮಾಡ್ಬೇಕಾಗ್ತದೆ, ಎದ್ದು ಕೂಡ ತಂಬಿಟ್ಟು ಶೇಂಗಾ ಉಂಡಿ ಅವಕ್ಕೆಲ್ಲ ಅಂದರೆ ಹಿಂಗೆ ಎಳ್ಳು ಹುರಿದಿಟ್ಕೊಂಡ್ರೆ ಎಳ್ಚಿಗಳಿ ಮಾಡ್ಲಿಕ್ಕೆ ಬರ್ತದೆ, ಕಸಿ ಹುರಿದಿಟ್ಕೊಳಿಕ್ಕೆ ಬರ್ತದೆ. ಮತ್ತು ಯಾಲಕ್ಕಿನ ಚಲೋತ್ನಂಗೆ ಹುರಿದು ನಾವು ಜರಡಿ ಹಿಡ್ಕೊಂಡ್ಬಿಟ್ರೆ ಸಿಪ್ಪಿ ಸಮೇತ ಹುರ್ಕೊಂಡು ಆಮೇಲೆ ಜರಡಿ ಹಿಡ್ಕೊಂಡ್ರೆ ಹಿಂಗೆ ಸಣ್ಣಗೆ ಪುಡಿ ಬರ್ತದೆ ನಮಗೆ. ಈ ಪುಡಿನೂ ಏನದ ಹಿಂಗೆ ಬಾಟ್ಲಿ ಒಳಗೆ ಹಾಕಿಟ್ಕೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಹಾಕಲಿಕ್ಕೆ ಚಲೋ ಆಗ್ತದೆ. ಮತ್ತು ಕೊಬ್ಬರಿ ಸತಕ್ಕೆ ಏನಾದ್ರು ಹರ್ಕೊಂಡು ಹಿಂಗೆ ಇಟ್ಕೊಳ್ಳೋದ್ರಿಂದ ಏನಾದರೂ ನೋಡ್ರಿ ನಿಮ್ಗೆ ಉಂಡಿಗೆ ಹಾಕ್ಬೋದು, ಎಲ್ಲದಕ್ಕೂ ಅಂದರೆ ಪಾಯಸಕ್ಕೆ ಹಾಕ್ಲಿಕ್ಕೆ ಬರ್ತದೆ. ಮತ್ತು ಕೆಡಂಗಿಲ್ಲ, ಇದು ಹಿಂಗೆ ಹುರಿದು ಇಟ್ಕೊಂಡ್ರೆ ಏನದ ಸ್ವಲ್ಪ ಪ್ರಮಾಣದ ಹೊರಗೆ ಇಟ್ಕೊಂಡ್ರು ಕೆಡಂಗಿಲ್ಲ. ಚಲೋತ್ನಂಗೆ ಕೆಂಪಿಗೆ ಹುರಿದು ಇಟ್ಕೊಂಡ್ರೆ ಏನು ಕೆಡಂಗಿಲ್ಲ, ಅಂದರೆ ಕಮ್ಮಟಾಗಂಗಿಲ್ಲ. ಇದು ಉತ್ತತ್ತಿ ಸತಕ್ಕೆ ನಾನೇಂದ್ರೆ ಹಿಂಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ನೀವು ಇನ್ನೂ ಬೇಕಂದ್ರೆ ಇನ್ನೂ ಸಣ್ಣಗೆ ಹೆಚ್ಚಿಟ್ಕೋಬೋದು. ಇದೇನದಕ್ಕೆ ಹಾಕ್ಲಿಕ್ಕೆ ಬರ್ತದೆ ಅಂದರೆ ಪಾಯಸಕ್ಕೆ ಅದಕ್ಕೆ ಎಲ್ಲದಕ್ಕೂ ಉತ್ತತ್ತಿ ಹಾಕ್ಲಿಕ್ಕೆ ಬರ್ತದೆ ನೋಡ್ರಿ. ಮತ್ತು ದ್ರಾಕ್ಷಿ ಆಮೇಲೆ ಗೋಡಂಬಿ ಇದೇನದ ಬಾದಾಮಿ ಇವನ್ನೆಲ್ಲ ಏನದ ಚೂರು ಮಾಡಿ ಇಟ್ಕೊಂಡಿನಿ. ಇವೆಲ್ಲ ಸಾಮಾನು ಬೇಕಾಗ್ತಾವೆ. ಎಂತ ಗಸಗಸಿನೂ ಹುರಿದಿಟ್ಕೊಂಡಿನಿ. ಇಲ್ಲೇನದ ಎಳ್ಳು ಹುರಿದಿಟ್ಕೊಂಡಿನಿ ನೋಡ್ರಿ. ಎಳ್ಳು ಚಿಗಳಿ ಮಾಡಲಿಕ್ಕೆ ಮತ್ತು ತಂಬಿಟ್ಟಿಗೆ ಹಾಕಲಿಕ್ಕೆ ಶೇಂಗಾ ಉಂಡಿಗೆ ಹಾಕಲಿಕ್ಕೆ ಎಲ್ಲದಕ್ಕೂ ಎಳ್ಳು ಬೇಕಾಗ್ತಾವೆ. ಎಳ್ಳೂ ಏನದ ಹುರಿದಿಟ್ಕೊಂಡಿನಿ. ಮತ್ತು ಇದೇನದ ಕಲ್ಸಕ್ರೆ ಅಂತ ಹೇಳಿದ್ನಲ್ಲ, ಸಣ್ಣ ಕಲ್ಸಕ್ರೆ. ನೀವು ಕಡುಬು ಅದು ಮಾಡಿದಾಗ ಅಡಿಕೆ ಪುಡಿಗೆ ಎಲ್ಲದಕ್ಕೂ ಏನದ ಈ ಕಲ್ಸಕ್ರೆ ಬೇಕಾಗ್ತದೆ. ಇದನ್ನು ಇಟ್ಕೊಂಡಿನಿ. ಮತ್ತು ಇದು ಸಕ್ಕರೆ ಏನದ ಸಕ್ಕರೆ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಅಕಸ್ಮಾತ್ ಚರೋಟ ಮೊದಲೇ ಶುಕ್ರವಾರನ ಗೌರಿ ಕೂಡಿಸಿದ್ರಂದ್ರೆ ಅಂದ್ರೆ ವಾರ ಸ್ವೀಟ್ ಮಾಡಬೇಕಾಗ್ತದೆ. ದೇವಿಗೆ ನೈವೇದ್ಯಕ್ಕೆ ಸಿಹಿ ಮಾಡಬೇಕಾಗ್ತದೆ. ಚರೋಟಿ ಮಾಡಿದ್ರೆ ಅಂದರೆ ಪಾಕದಂಗೆ ಚರೋಟಿ ಇಲ್ಲಿದ್ರು ನಾವು ಬರೀ ಚರೋಟ ಮಾಡಿ ಮ್ಯಾಲೆ ಏನಾದ್ರು ಹಿಂಗೆ ಸಕ್ಕರೆ ಪುಡಿ ಉದುರಿಸ್ಬೋದು. ಅಥವಾ ಮಕ್ಕಳಿಗೆ ಏನಾದ್ರು ಚಪಾತಿ ಮಾಡಿ ಈ ಸಕ್ಕರೆ ಪುಡಿ ಹಾಕಿ ತುಪ್ಪ ಸಕ್ಕರೆ ಪುಡಿ ಹಾಕಿದ್ರೆ ಇದು ಸತ್ಯಕ್ಕೆ ನಿಮಗೆ ಏನದ ಅಗ್ರಿ ಅನುಕೂಲ ಆಗ್ತದೆ ನೋಡ್ರಿ. ಹಿಂಗೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮತ್ತು ಜಲ್ದಿ ಕರಗ್ತದೆ ಅಗ್ರಿ. ನೀವು ಎದಕ್ಕೆ ಹಿಂಗೆ ಹಾಕಿದ್ರೆ ಅಂದರೆ ಮಂಡಕ್ಕಿ ಅವಲಕ್ಕಿ ಹಾಕಿರ್ಸತಕ್ಕ ಸಕ್ಕರೆ ಪುಡಿ ಬೇಕಾಗ್ತದೆ. ಇದನ್ನೇನದು 1 ಬಟ್ಲ 2 ಬಟ್ಲದಷ್ಟು ನಿಮಗೆ ಎಷ್ಟು ಪ್ರಮಾಣ ನೋಡಿ. ಇಲ್ಲ ಬೇಸನ್ ಉಂಡಿ ಸತ್ಯಕ್ಕೆ ಮಾಡ್ಕೋಬೋದು ನೀವು ನೈವೇದ್ಯಕ್ಕೆ. 1 ವಾರ ಬೇಸನ್ ಉಂಡಿ ಚರೋಟ ಹಿಂಗೇನದ ಕಡುಬು ಹೋಳಿಗೆ ಹಿಂಗೆ 4 ವಾರ 5 ವಾರ ಬಂದಾಗ ಒಂದೊಂದು ಸ್ವೀಟ್ ಮಾಡಬೇಕಾಗ್ತದೆ. ಆವಾಗ ಸತ್ಯಕ್ಕೆ ಇದೇನದ ಸಕ್ಕರೆ ಪುಡಿ ಭಾಳ ಯೂಸ್ ಆಗ್ತದೆ. ಇದು ನೋಡ್ರಿ ಅಡಿಕೆ ಪುಡಿ ಮಾಡಿ ಇಟ್ಕೊಂಡಿನಿ. ಅಡಿಕೆ ಏನದ ಚಲೋತ್ನಂಗೆ ತುಪ್ಪದೊಳಗೆ ಬಡೆ ಸೊಪ್ಪು ಅಡಿಕೆ ಪುಡಿ ಹುರ್ಕೊಂಡು ಮೊದಲೇನದ ಲವಂಗ ಏಲಕ್ಕಿ ಆಮೇಲೆ ಜಾಜಿಕಾಯಿ ಎಲ್ಲ ಪುಡಿ ಮಾಡ್ಕೊಂಡು ಒಗ್ಗರಣೆ ಒಳಗೆ ಹಾಕ್ಕೋಬೇಕಾಗ್ತದೆ. ಆಮೇಲೆ ಏನದ ಇದಕ್ಕೆ ಜೇಸ್ಟ್ ಮದ್ದಿನ ಪುಡಿ ಹಾಕೀನಿ. ಎಲ್ಲನೂ ಕಸಿ ಹಾಕೀನಿ. ಒಂದು ಚಿಟಿಗೆಯಷ್ಟು ಉಪ್ಪು ಹಾಕೀನಿ. ಉಪ್ಪು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಟೇಸ್ಟ್ ಬರ್ತಂತ ಹಾಕೀನಿ. ಒಂದು ಚಿಟಿಗೆನೇ ಸಕ್ಕರೆ ಪುಡಿನೂ ಹಾಕೀನಿ. ಮತ್ತು ಇದೇನದ ಕಲ್ಸಕ್ಕರೆ ಹಳಕ್ಕೂ ಹಾಕೀನಿ. ಇದನ್ನೆಲ್ಲ ಹಾಕಿ ಚಲೋತ್ನಂಗೆ ಹುರಿದಿಟ್ಟಿನಿ. ನಾನು ಇದಕ್ಕೆ ಕೊಬ್ಬರಿ ಹಾಕಿಲ್ಲ ನೋಡ್ರಿ. ನೀವು ಹಿಂಗೆ ಹುರಿದಿಟ್ಕೊಂಡು ಇಷ್ಟ ಮಾಡ್ಕೊಂಡ್ರೆ ನಿಮಗೇನದ ಅಂದರೆ ಪ್ರಮಾಣ ನೋಡಿ ಮಾಡ್ಕೋಬೋದು. ನೀವು ಎಷ್ಟೆಷ್ಟು ಬೇಕಂತೇಳಿ ಮಾಡ್ಕೊಂಡ್ರೆ ನಿಮ್ಗೆ 1.5 ತಿಂಗಳಂದ್ರೆ ಚೌತಿ ಗಣೇಶ ಚೌತಿವರೆಗೂ ಇದನ್ನು ಅಡಿಕೆ ಪುಡಿ ಏನದ ಕಮ್ಮಟ್ ಆಗಂಗಿಲ್ಲ. ಅಕಸ್ಮಾತ್ ಕೊಬ್ಬರಿ ಹಾಕಿದ್ರೆ ಹುರಿದು ಹಾಕಿದ್ರೆ ಸತ್ಯಕ್ಕೆ ಒಂದೊಂದು ಸಲ ಏನತಕ್ಕ ಆಗ್ತದೆ ಕೊಬ್ಬರಿ ಕಮ್ಮಟ್ ಬರ್ತದೆ. ಅವಾಗ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನೀವು ನೈವೇದ್ಯಕ್ಕೆ ಇಡೋ ಮುಂದೆ ಅಥವಾ ಊಟ ಆದಮೇಲೆ ಎಲ್ಲರಿಗೂ ಹಾಕ್ಕೊಳ್ಳಿಕ್ಕೆ ಎಷ್ಟು ಪ್ರಮಾಣ ಬೇಕು ನೋಡಿ ಅಷ್ಟಕ್ಕನೇ ಏನದ ಕೊಬ್ಬರಿ ಕುಡಿಸ್ಕೊಂಡು ಉಪಯೋಗ ಮಾಡ್ಕೋಬೋದು. ಅಷ್ಟಕ್ಕೂ ಕುಡಿಸೋಕ್ಕಿಂತ ಸ್ವಲ್ಪ ನಾವು ಪ್ರಮಾಣ ತೊಗೊಂಡು ಕೊಬ್ಬರಿ ಹಾಕ್ಕೊಂಡು ತಿನ್ನೋದ್ರಿಂದ ಕಮ್ಮಟ್ ಆಗಂಗಿಲ್ಲ. ನಿಮ್ಗೆ ಅಡಿಕೆ ಪುಡಿ 2-3 ತಿಂಗಳ ಸತ್ಯಕ್ಕೆ ಆರಾಮ ರುಚಿ ಇರ್ತದೆ. ಮತ್ತು ಅದೇ ಟೇಸ್ಟೇ ಇರ್ತದೆ. ಮಾಡಿದ ದಿವಸ ಏನಿರ್ತದೆ ಅದೇ ಟೇಸ್ಟೇ ಇರ್ತದೆ ನೋಡ್ರಿ. ಇದು ನೋಡ್ರಿ ಎಲ್ಲರಿಗಿಂತ ಮುಖ್ಯ ಅಂದರೆ ಮಂಡಕ್ಕಿ ಮತ್ತು ಅವಲಕ್ಕಿ. ಇದು ಸ್ಟಾರ್ಟಿಂಗ್ ಹಬ್ಬದೊಳಗೆ ನಮಗೆ ಬೇಕಾ ನೋಡ್ರಿ. ಮಡಿ ಇರ್ತದೆ, ಮಡಿಲೇ ಅಡುಗೆ ಮಾಡೋದಿರ್ತದೆ. ಮತ್ತು ಹಬ್ಬದ ದಿವಸ ಏನದ ಬೇರೆ ಮಾಡೋಕ್ಕಿಂತ ಇವನ್ನ ಹಿಂಗೆ ಹಚ್ಚಿಟ್ಕೊಂಡ್ಬಿಟ್ಟು ಅಂದರೆ ಈಜಿಯಾಗಿ ನಾವು ಹಾಕ್ಕೊಡ್ಬೋದು. ಈಗ ಸೌತೆಕಾಯಿ ಟೊಮೆಟೊ ಕೊಬ್ಬರಿ ಇದನ್ನ ಹಾಕಿ ಕಲಿಸ್ಕೊಡ್ಬೋದು. ಇಲ್ಲ ಮೊಸರು ಹಾಕ್ಕೊಡ್ಬೋದು ಅವಲಕ್ಕಿಗೆ. ಅಂದರೆ ಮುಂಜಾನೆ ಉಪಹಾರಕ್ಕೆ ಏನದ ಇದು ಅವಲಕ್ಕಿನೂ ಬರ್ತದೆ. ಎಲ್ಲ ಮಕ್ಕಳಿಗೆ ಸತ್ಯಕ್ಕೆ ಇದನ್ನು ಹಾಕ್ಕೊಡ್ಬೋದು. ದೊಡ್ಡವ್ರಿಗೆ ಎಲ್ಲದಕ್ಕೂ ನಾವು ಹಿಂಗೆ ಅವಲಕ್ಕಿ ಹಚ್ಚಿಟ್ಕೊಂಡ್ಬಿಟ್ರೆ ಒಂದು 15 ದಿವಸ 8 ದಿವಸ ಅಂದರೆ ಅದೇನೆಲ್ಲ ಶುರುವಾತ್ ಏನದ ಭಾಳ ಹಬ್ಬ ಮೇಲೆ ಬರ್ತಾವೆ ನೋಡ್ರಿ. ಹಿಂಗೆ ಹಚ್ಚಿಟ್ಕೊಳ್ಳೋದ್ರಿಂದ ಏನಾಗ್ತದೆ ಸರಳಾಗಿ ನಾವು ಡಬ್ಬಿ ತೆಗೆದು ಹಾಕಿ ಕೊಟ್ಬಿಡ್ಬೋದು ನೋಡ್ರಿ. ಮಂಡಕ್ಕಿ ಆಯ್ತು ಅವಲಕ್ಕಿ ಆಯ್ತು ಹಿಂಗೇನಿದೆ ಹಚ್ಚಿಟ್ಕೊಂಡ್ರೆ ಅಗ್ರಿ ಈಜಿ ಆಗ್ತದೆ ನೋಡ್ರಿ. ಎಲ್ಲಾನು ನೋಡಿರಲ್ಲ ಹಬ್ಬದ ತಯಾರಿ ಮಾಡ್ಕೊಳ್ಳೋದು. ಇದೇನದ ನಾವು ಹಿಂಗೆ ಮಾಡಿಟ್ಕೊಂಡಾಗ ಹಬ್ಬದೊಳಗೆ ಭಾಳ ಟೆನ್ಷನ್ ಆಗಂಗಿಲ್ಲ, ಧಾವ್ ಆಗಂಗಿಲ್ಲ ನೋಡ್ರಿ. ಎಲ್ಲ ಆರಾಮ್ ಏನದ ನಿಧಾನಾಗಿ ಸಮಾಧಾನದಿಂದ ನಾವು ಮಾಡ್ಕೋಬೋದು. ಕೆಲವೊಬ್ರಿಗೆ ಏನದ ಹಿಂಗೆ ಹೆಂಗೆ ಮಾಡ್ಕೋಬೇಕಪ್ಪ ಅಂಬೋದೆಲ್ಲ ಇದಾಗ್ತದೆ. ಗದ್ಲು ಅಂದ್ರೆ ನೌಕರಿಗೆ ಹೋಗೋರು ಇರ್ತಾರೆ, ಸಣ್ಣ ಹುಡ್ರು ಇರ್ತಾವೆ, ಅಭ್ಯಾಸ ಮಾಡಿಸೋದು ಡಬ್ಬಿ ಕಟ್ಟೋದು ಇವೆಲ್ಲದ್ರೊಳಗೆ ಇವ್ನು ಮಾಡ್ಕೊಳ್ಳೋದು ಲಕ್ಷಕ್ಕೆ ಬರಂಗಿಲ್ಲ ಏನೇನು ಮಾಡ್ಕೋಬೇಕಂತ. ಹಿಂಗೊಂದು ಐಡಿಯಾ ಸಿಕ್ತಂದ್ರೆ ಹೌದು ನಾವು ಹಿಂಗೆ ಮಾಡಿಟ್ಕೋಬೇಕಂದ್ರೆ ಅಮಾವಾಸ್ಯೆ ಬರೋಕ್ಕಿಂತ 1 ವಾರ ಮೊದಲು ನಾವು ಹಿಂಗೆ ಮಾಡಿಟ್ಕೊಂಡ್ವಿ ಅಂದರೆ ಎಲ್ಲ ಹಬ್ಬಕ್ಕೆ ಅನುಕೂಲ ಆಗ್ತಾವೆ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.